ಎಲ್ಲಿದ್ದೀವಿ ನಾವು ಅಂತ. ಎಲ್ಲ ಸ್ಥಾನಮಾನಗಳು ನಮಗಿದ್ದಾವೆ, ಸಿಕ್ಕಿದ್ದಾವೆ, ನಾನು ಏನು ಬೇಕಾದ್ರೂ ಆಗ್ಬೋದು. ಆದರೆ ನಮ್ಮ ಪರವಾಗಿ ಯಾರೂ ಇಲ್ಲ. ಈಗ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿರೋದು. ಆಮೇಲೆ ಮುಂದಿನ ಹೆಜ್ಜೆಗಳೇನೆಂದರೆ, ರಾಜಕೀಯ ಸ್ಥಾನಮಾನಗಳು ನಮ್ಗೆ ಏನು ಸಿಕ್ಕಿದ್ದಾವೆ, ಸಂವಿಧಾನ ನಮ್ಗೆ ಏನೆಲ್ಲ ಹಕ್ಕುಗಳನ್ನು ಪೊಲಿಟಿಕಲ್ ಆಗಿ ನಮಗೆ ಕೊಟ್ಟಿದೆ, ಅದನ್ನು ನಿಜವಾಗ್ಲೂ ಸೋಷಿಯಲ್ ಚೇಂಜ್ ಮತ್ತು ಎಕನಾಮಿಕ್ಸ್ ಚೇಂಜ್ಗೆ ಬದಲಾವಣೆ ತರಲಿಕ್ಕೆ ಬಳಸಬೇಕು. ಚಳುವಳಿಗಳ ಕಾಲ ಹೋಗಿದೆ ಅಂತ ಚಳುವಳಿಯನ್ನು ನಾನು ವ್ಯವಸ್ಥೆಯ ಭಾಗವಾಗಿ ಇಲ್ಲಿನ ತನಕ ಈ ವ್ಯವಸ್ಥೆ ನಮ್ಮನ್ನು ಫಲಾನುಭವಿಗಳನ್ನು ಮಾಡಿದೆ, ಭಾಗಿದಾರರನ್ನು ಮಾಡ್ಕೊಂಡಿಲ್ಲ. ಇದು ಇಲ್ಲಿ ಇವತ್ತು ಆಗಬೇಕಾದ್ರೆ ಬದಲಾವಣೆ ಬರೀ ಅದು ನಾವು ಅಸ್ಪೃಶ್ಯ ಸಮಾಜಗಳಾಗಲಿ, SC ST OBC ಅಲ್ಲ, ಇಡೀ ಸಮಾಜವನ್ನೇ, ಎಲ್ಲ ಸಮುದಾಯಗಳನ್ನು ಆಳುವ ಪ್ರಭುತ್ವ ಅವ್ರು ಯಾರೇ ಇರಲಿ ನಮ್ಮನ್ನು ಫಲಾನುಭವಿಗಳನ್ನಾಗಿ, ನಮ್ಮ ಆಲೋಚನಾ ಕ್ರಮ ಅದು. ಈ ಸರ್ಕಾರ ಬಂದರೆ ಏನೋ ಕೊಡುತ್ತೆ, ಆ ಸರ್ಕಾರ ಬಂದರೆ ಏನೋ ಕೊಡ್ತಾರೆ, ಇವನು MLA ಮಾಡಿದ್ರೆ ಏನೋ ಕೊಡ್ತಾನೆ ಅಂತ. ಪ್ರಜಾಪ್ರಭುತ್ವ ಅಂದರೆ ಯಾರೋ ಕೊಡೋದಲ್ಲ, ಅದು ಮಹಾರಾಜರದು. ಅದ್ರ ಸರಿ, ಮಹಾರಾಜಿದ್ರಪ್ಪ ಅವಾಗ KRS ಕೊಟ್ಟರು, ಮೀಸಲಾತಿ ತಂದರು, ಇನ್ನೊಂದು ಹೇಳೋದು. ರಾಜ ಆಳುವ ವರ್ಗ ಒಂದು, ನಾನು ಆಳಿಸ್ಕೊಳೋನಾಗಿದ್ದಾಗ ಅದು ಸರಿ, ನಮ್ಗೆ ಒಳ್ಳೇದು ಕೊಟ್ಟರು ಕೆಟ್ಟದ್ದು ಕೊಟ್ಟರು ವಿಮರ್ಶೆ ಮಾಡೋಕ್ಕೆ. ಇವತ್ತು ಡೆಮಾಕ್ರಸಿಲಿದ್ದೀವಿ ನಾವು. ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನದ ಪ್ರಕಾರ ಈ ದೇಶದ ಮೂಲಭೂತ ಘಟಕ ಇಂಡಿವಿಜುವಲ್, ಪ್ರತಿಯೊಬ್ಬ ಪ್ರಜೆ ಈ ದೇಶದ ಭಾಗ, ನಿರ್ಧಾರದ ಭಾಗ, ಆಡಳಿತದ ಭಾಗ ಆಗಿದ್ದೀವ ನಾವು? ಇಲ್ಲ. ನಾವು ಸ್ವತಂತ್ರ ಬಂದ ತಕ್ಷಣ 5 ವರ್ಷಕ್ಕೊಮ್ಮೆ ನಮಗೆ ಮತದಾನ ಮಾಡಿಸ್ತಾರೆ. ಮತದಾನ ಮಾಡಿದ ತಕ್ಷಣ ಇನ್ನು 5 ವರ್ಷ ನಾವು ಫಲಾನುಭವಿಗಳಾಗ್ಬಿಡ್ತೀವಿ. ಜಸ್ಟ್ ಬೆನಿಫಿಷರೀಸ್. ಅವ್ರು ಕೊಟ್ಟಿದ್ದ ಸ್ಕೀಮ್ಗಳಲ್ಲಿ ಬೆನಿಫಿಟ್ ತಗೊಳೋದು. ಸಿಗ್ತಾ ಸಿಗ್ಲಿಲ್ವ ಅನ್ನೋದ್ರ ಮೇಲೆ ಚರ್ಚೆ ಮಾಡೋದು. ನಾವೇ ಆಯ್ಕೆ ಮಾಡಿದವ್ರು, ಈ ಸ್ಕೀಮ್ಸ್ ಒಳ್ಳೇದಾಯಿತು, ಈ ಸ್ಕೀಮ್ ಬರಲಿಲ್ಲ, ಈ ಸ್ಕೀಮ್ ಹೋಯ್ತು ಅನ್ನೋ ಚರ್ಚೆಗೆ ಇಟ್ಕೊಂಡ್ವಿ. ನಮ್ಮ ಪ್ರಕಾರ ಸಂವಿಧಾನ ಅದನ್ನು ಹೇಳಲ್ಲ. ಸಂವಿಧಾನ ನಮಗೆ ಕೊಟ್ಟಿರೋ ಅಧಿಕಾರ, ನಾವು ಭಾಗಿದಾರರಾಗಬೇಕು. ಈ ದೇಶದಲ್ಲಿ ಯಾವ ಯೋಜನೆ ರೂಪಿತವಾಗಬೇಕು, ಯಾವ ಅಭಿವೃದ್ಧಿ ಚಟುವಟಿಕೆಗಳು ಬರಬೇಕು, ಈ ದೇಶ ಯಾವ ದಿಕ್ಕಿಗೆ ಹೋಗಬೇಕು, ಯಾವ ಕಾನೂನುಗಳು ರೂಪಿತ ಆಗಬೇಕು ಅಂತ ಹೇಳೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಅದರಲ್ಲಿ ನಾವು ಭಾಗಿದಾರರಾಗಿದ್ದೀವಾ? ಇಲ್ಲ. ಭಾಗಿದಾರಿಕೆಗೆ ಅವಕಾಶ ಇಲ್ವಾ? ಅವಕಾಶ ಇದೆ. ಆದರೆ ನಮ್ಮನ್ನು ಭಾಗವಹಿಸುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ. ನಾವು ಎನೇಬಲಿಂಗ್ ಅನ್ನೋ ಪದನ ಇಂಗ್ಲೀಷಲ್ಲಿ ಬಳಸ್ತೀವಿ. ಅಂದರೆ ಉದಾಹರಣೆಗೆ ನಿಮ್ಗೆ ಅರ್ಥ ಆಗಬೇಕಂದ್ರೆ, ಈಗ SCP-TSP ಒಂದು ಕಾಯ್ದೆ ತಂದರು ಇಲ್ಲಿ. ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ, ಆಂಜನೇಯನವರು ಮಂತ್ರಿಗಳು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ SCP-TSP 25% ಖರ್ಚು ಮಾಡದಿದ್ರೆ ಅದಕ್ಕೆ ಜೈಲುವಾಸ, ಶಿಕ್ಷೆ, ಪೆನಾಲ್ಟಿ ಎಲ್ಲ ತಂದಿದ್ದಾರೆ. 8 ಜನಕ್ಕಾಗಿದೆ. ಒಂದು ಉದಾಹರಣೆ ಇದು. ನಾನು ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತೀನಿ. ಗ್ರಾಮ ಪಂಚಾಯತಿಯ ಸ್ವಂತ ಅನುದಾನದಲ್ಲಿ, ಬೇರೆ ಅನುದಾನ ಹೊರಗಡೆಯಿಂದ ಏನು 15 ಹಣಕಾಸು ಬರುತ್ತೆ, ಆ ಅನುದಾನಗಳಲ್ಲಿ 25% ಪ್ರಾಜೆಕ್ಟ್ ಮಾಡ್ಬೇಕಾರೆ, ಕ್ರಿಯಾಯೋಜನೆ ಮಾಡಬೇಕಾಗುತ್ತೆ, ಖರ್ಚು ಮಾಡ್ತಾರೆ. ಸ್ವಂತ ತನಗೆ ಬರುವ ಆದಾಯದಲ್ಲಿ 25% ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಖರ್ಚು ಮಾಡಬೇಕು ಅಂತಿದೆ. ಎಲ್ಲ ಪಂಚಾಯತಿಯವರು ಮಾಡ್ತಿದ್ದಾರಾ? ನಾನು ಎಲ್ಲ ಪಂಚಾಯತಿಯಿಂದ, ಎಲ್ಲ ಪಂಚಾಯತಿಗಳಲ್ಲಿ ಆಗ್ತಿದ್ಯಾ? ಬಹುತೇಕ ಪಂಚಾಯತಿಗಳಲ್ಲಿ ಆಗ್ತಿಲ್ಲ. ರಾಜ್ಯ ಸುತ್ತಿರೋದು ನೋಡ್ರಿ. ಯಾಕೆ ಆಗ್ತಿಲ್ಲ? ಯಾಕೆ? ಯಾರ ಮೇಲೆ? ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ಅದು ಭಾಳ ರಿಫ್ಲೆಕ್ಟ್ ಆಗ್ತದೆ. ಇಷ್ಟು ಹಣ ಖರ್ಚಾಗಿಲ್ಲ, ಇಷ್ಟು ಬಂದಿತ್ತು, ಇಷ್ಟು ಉಳಿದಿದೆ, ಮುಂದಕ್ಕೆ ಸೇರಿಸ್ತಾರೆ ಅದನ್ನು. ನೆಕ್ಸ್ಟ್ ಇಯರ್ ಸೇರಿಸುತ್ತೆ. ಅದು ಬೆಳೀತಾ ಹೋಗ್ತಿದೆ ಹೊರತು ಖರ್ಚಾಗ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ರೂಲ್ಸ್ ಬರ್ದಿಲ್ಲ. ಖರ್ಚು ಮಾಡಿದ್ರೆ ಏನು ಮಾಡ್ಬೇಕು, ಅವನ ಮೇಲೆ ಕ್ರಮ ಕೈಗೊಳ್ಳೋದು ಹೇಗೆ? ಎನೇಬ್ಲಿಂಗ್ ಅಂತಾರೆ. ಭಾಳ ಇದು ಸಾಹೇಬ್ರು ಹೇಳ್ತಿದ್ರು ಮಾತಾಡ್ತಾ, ನೋಡಿ ಕೆಲವನ್ನ ಇದೆ ನಾವು ಏನು ಮಾಡೋಕ್ಕಾಗ್ತಿಲ್ಲ ಅಂತ. ಹಾಗೆ ನೋಡಿ, ವ್ಯವಸ್ಥಿತವಾಗಿ ಬುದ್ಧಿವಂತಿಕೆಯಲ್ಲಿ ಅಲ್ಲಿ ತಡೆದ್ರು. ಕಾನೂನು ಆಯಿತು, ಕಾನೂನನ್ನು ಜಾರಿಗೆ ತರೋಕ್ಕೆ ಒಂದು ಎಲ್ಲಿ ಬೇಕೋ ಬೀಗ ಹಾಕಿ ಮಾಡ್ಕೊಂಬಿಟ್ರು. ಬೀಗ ಕೊಡಲೇ ಇಲ್ಲ. ಈಗ ಆಗಲಿಲ್ಲ, ಅವನ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಗೊತ್ತಿಲ್ಲ. ಆ ರೀತಿಯೊಳಗಿರುವ ಸಂದರ್ಭದಲ್ಲಿ ಈಗ ಇಡೀ ವ್ಯವಸ್ಥೆಯನ್ನು ಎನೇಬಲ್ ಮಾಡಬೇಕು. ನಾವು ಯಾವಾಗ ಮಾಡಬೇಕು ಅಂದರೆ, ನಮಗೀಗ ಅವಕಾಶಗಳು ಸೃಷ್ಟಿಯಾಗಿದ್ದಾವೆ. ಈ ಗ್ರಾಮ ಪಂಚಾಯತಿ ಸದಸ್ಯನಾಗುವ ಅವಕಾಶ ನನಗೆ ಬಂದಿದೆ. ಮೀಸಲಾತಿ ಕಾರಣಕ್ಕೆ ಎಲ್ಲನೂ ನನ್ನ ಸೀಟಲ್ಲಿ ನಾನು ಗೆಲ್ಬೋದು. ಗೆದ್ದ ಮೇಲೆ ವಾಟ್ ಈಸ್ ಮೈ ಡ್ಯೂಟಿ? ಗೆದ್ದ ಮೇಲೆ ಎಲ್ಲಿ ನಾವು ಬದಲಾವಣೆ ಮಾಡಬೇಕು? ಆಯಿತು, ಎಲೆಕ್ಟೆಡ್ ಮೆಂಬರ್ ಹೋದನಿಗೆ ಅವಕಾಶ. ನಾನು ಎಲೆಕ್ಟೆಡ್ ಮೆಂಬರ್ ಅಲ್ಲ. ನನಗೆಲ್ಲಿದೆ ಅವಕಾಶ? ಜನರಾಗಿ ಗ್ರಾಮ ಸಭೆಗಳಿದ್ದಾವೆ, ವಾರ್ಡ್ ಸಭೆಗಳಿದ್ದಾವೆ. ನೇರವಾಗಿ ನಾನು ಭಾಗವಹಿಸ್ಬೋದು. ಅಲ್ಲಿ ಬದಲಾವಣೆಯ ಪ್ರಶ್ನೆಗಳನ್ನು ಎತ್ಬೋದು. ನಾನು ಹೇಳಿದಾಗ ಅಭಿವೃದ್ಧಿ ಯೋಜನೆ ಆಗಬೇಕು ಅಂತ ಕೇಳ್ಬೋದು. ಪಾರ್ಟಿಸಿಪೇಟ್ ಮಾಡ್ತಿದ್ದೀವಾ? ಇಲ್ಲ. ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅಂದರೆ, ಸರ್ ನಮ್ಮೂರಲ್ಲಿ ಗ್ರಾಮ ಸಭೆನೇ ಸರಿಯಾಗಲ್ಲ ಸರ್, ಮಾಡಿದ್ದೇ ಗೊತ್ತಾಗಲ್ಲ ಸರ್. ಯಾಕೆ ನಡೀತಿಲ್ಲ? ಯಾಕೆ ಅವರು ಎಲ್ಲರನ್ನೂ ಕರೆದು ಸಭೆ ಮಾಡಲ್ಲ? ಎಲ್ಲರಿಗೂ ಯಾಕೆ ತಿಳುವಳಿಕೆ ಕೊಡಲ್ಲ? ಇವನ್ನು ನಾವು ವಿಮರ್ಶೆ ಮಾಡ್ತಾ ಈ ಬದಲಾವಣೆಯನ್ನು ನಾವು ತರಲಿಕ್ಕೆ ಸಾಧ್ಯ ಆದರೆ, ಜನ ಎಲ್ಲ ಅದರಲ್ಲಿ ಭಾಗವಹಿಸೋಕ್ಕೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಆದರೆ, ಇವತ್ತೇನು ನಾವು ಬದಲಾವಣೆನ ವ್ಯವಸ್ಥೆಯಲ್ಲಿ ಬಯಸ್ತಿದ್ದೀವಿ, ಇನ್ನು ಚಳುವಳಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು. ನಾನು 15 ವರ್ಷಗಳ ಕಾಲ ಪಂಚಾಯತ್ ವ್ಯವಸ್ಥೆಯಲ್ಲಿ ಸದಸ್ಯನಾಗಿ ಆಳವಾಗಿ ಕೆಲಸ ಮಾಡ್ತಾ ಇರೋದು ನನಗಿರುವಂಥ ಅನುಭವ. ನಾವು ಡೆಮಾಕ್ರಸಿ ಒಳಗಡೆ ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಅಂತ ಪ್ಲೇಟೋ 2000 ವರ್ಷದಿಂದ ಹೇಳ್ಬಿಟ್ಟಿದ್ದಾನೆ. ಇಫ್ ಯು ಡೋಂಟ್ ಪಾರ್ಟಿಸಿಪೇಟ್, ಬಿ ಪ್ರಿಪೇರ್ ಟು ಬಿ ರೂಲ್ಡ್ ಬೈ ಅನ್ ಇನ್ಫೀರಿಯರ್ ಅಂತ.
ನೀವು ಭಾಗವಹಿಸ್ದಲೇ ಹೋದ್ರೆ, ವ್ಯವಸ್ಥೆಯ ಭಾಗ ಆಗಿ ನೀನು ಆ ರಿಸ್ಕನ್ನು ಆ ತೀರ್ಮಾನದ ಜಾಗದಲ್ಲಿ ಕೂತು ಚರ್ಚೆಗೆ ಒಳಗಾಗಲೇ ಹೋದ್ರೆ, ನೀನು ಭಾಗವಹಿಸೋ ಹಕ್ಕುಗಳಿಗಾಗಿ ಹೋರಾಟ ಮಾಡ್ದಲೇ ಹೋದರೆ, ಯಾರೋ ಒಬ್ಬ ದುರ್ಬಲವಾದವನು, ಕೆಲಸಕ್ಕೆ ಬರ್ದವನು, ಅಸಮರ್ಥವಾದವನು ಆಡಳಿತದಲ್ಲಿ ಸಿಕ್ಕಿ ಆಳಬೇಕಾದಂಥ ಅವನ ಹತ್ರ ಆಳಿಸ್ಕೊಳ್ಳೋದಕ್ಕೆ ನೀವು ಸಿದ್ಧ ಆಗಿರಬೇಕಾಗ್ತದೆ ಅಂತ. ಬದಲಾವಣೆಗೆ ದೊಡ್ಡ ಅವಕಾಶ ಡೈರೆಕ್ಟ್ ಡೆಮಾಕ್ರಸಿ ಒಳಗಡೆ, ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಇದೆ. ಅದನ್ನು ಬಳಸುವ ಕೆಲಸವನ್ನು ನಾವು ಮಾಡಬೇಕು. ಇಲ್ಲಿ ಎರಡು ಪ್ರಮುಖವಾಗಿ ನೀವು ಪರಿಷ್ಠ ಜಾತಿ ಪಂಗಡದ ವಿಷಯವನ್ನು ಇಲ್ಲಿ ತುಂಬ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರೋದ್ರಿಂದ ಬಾಬಾ ಸಾಹೇಬ್ರ ಮಾತುಗಳನ್ನು ನಾನು ಕೋಟ್ ಮಾಡಲಿಕ್ಕೆ ಬಯಸ್ತೇನೆ. 1933 ಅವರು ಬಾಂಬೆ ಪ್ರಾವಿನ್ಷನಲ್ ಗೌರ್ಮೆಂಟಲ್ಲಿ ಈ ವಾಸ್ ಎ ನಾಮಿನೇಟೆಡ್ ಮೆಂಬರ್ ಇರ್ತಾರೆ. ಅಲ್ಲಿ ಅವತ್ತಿನ ಒಬ್ಬ ಮಂತ್ರಿ ಒಂದು ಪಂಚಾಯತ್ ರಾಜ್ ಕಾಯ್ದೆಯನ್ನು ಅಲ್ಲಿ ಮಂಡಿಸ್ತಾನೆ, ಬಿಲ್ಲನ್ನು. ಅದ್ರ ಮೇಲೆ ಮಾತಾಡ್ತಾ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ನಾನು ಯಾರ್ಯಾರು ಮೀಸಲಾತಿ ಒಳಗಡೆ ಆ ರಾಜಕೀಯ ಅಧಿಕಾರ ಹಿಡಿದಿರ್ತಾರೆ ಇದನ್ನು ಗಂಭೀರವಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಹಕ್ಕುಗಳಿಗೆ ಚಲಾಯಿಸಬೇಕು ಅಂತ. ಇವ್ರಿಗೆ ಕೈ ಎತ್ತದ ನನಗೆ ಖುಷಿ ಆಯಿತು, ನಮ್ಮಲ್ಲಿ ನಾವು ಮಾಡಿದ್ದೀವಿ ಅಂತ. ಇದನ್ನು ಎಲ್ಲ ಪಂಚಾಯಿತಿಯಲ್ಲಿ ವ್ಯವಸ್ಥೆ ಒಳಗಿರುವಂಥ ಜನಪ್ರತಿನಿಧಿಗಳು ಆ ರೀತಿಯಾಗಿ ನನ್ನ ಹಣ ಅದು, ನನ್ನ ಜನರ ಹಣ ಅಂತ ಹೇಳಿ ಕೇಳಿ ಖರ್ಚು ಮಾಡಿಸಿದ್ರೆ ನಾನು ಈ ಮಾತೇ ಹೇಳೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಕಡೆ 25% ಆಗಿದೆ ಅಂತ. ಅದನ್ನೆಲ್ಲ ಮಾಡ್ತಿಲ್ಲ. ಅವತ್ತು ಅವ್ರೊಂದು ಮಾತು ಹೇಳ್ತಾರೆ, ಐ ಆಮ್ ಫಾರ್ ಡೆವಲ್ಯೂಷನ್, ನಾನು ಈ ವಿಕೇಂದ್ರೀಕರಣ ವ್ಯವಸ್ಥೆಗೆ ಬೆಂಬಲಿಸ್ತೇನೆ, ಪ್ರೊವೈಡೆಡ್ ಯು ಮಸ್ಟ್ ಪ್ರೊವೈಡ್ ಎ ಸ್ಪೆಷಲ್ ಸ್ಟೇಟಸ್, ಸ್ಪೆಷಲ್ ಪ್ರಾವಿಷನ್ ಫಾರ್ ಮೈ ಪೀಪಲ್ ಟು ಫೈಟ್ ಫಾರ್ ದೇರ್ ರೈಟ್ಸ್. ಇದು ನೋಡಿ, ಟು ಫೈಟ್ ಫಾರ್ ದ ರೈಟ್ಸ್. ಏನಕ್ಕೆ ನೀವು ಆ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ನನ್ನ ಜನರಿಗೆ ವಿಶೇಷವಾದ ಸ್ಥಾನಮಾನವನ್ನು, ಮೀಸಲಾತಿಯನ್ನು ಕೊಡಬೇಕು ಅಂದರೆ ಟು ಫೈಟ್ ಫಾರ್ ದ ರೈಟ್ಸ್. ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿಕ್ಕೆ ಮೀಸಲಾತಿ ಕೊಡೋದಾದ್ರೆ ನಾನು ವಿಕೇಂದ್ರೀಕರಣ ವ್ಯವಸ್ಥೆಗೆ ಒಪ್ತೀನಿ ಅಂತ ಹೇಳ್ತಾರೆ ಅವತ್ತು. ಇದು ನಮ್ಗೆ ಅರ್ಥ ಆಗಬೇಕು. ರಾಜಕೀಯ ವ್ಯವಸ್ಥೆ ಒಳಗೆ ಇದ್ದೀವಿ ನಾವು, ಆದರೆ ಆ ವ್ಯವಸ್ಥೆ ಒಳಗೆ ಇದ್ದುಕೊಂಡು ನಿಜವಾಗ್ಲೂ ನ್ಯಾಯ ನಾವು ಕೊಡಿಸ್ತಾ ಇದ್ದೀವ ಅನ್ನೋ ಪ್ರಶ್ನೆ ಒಂದು. ಇನ್ನೊಂದು ಕಡೆ ಜನಸಾಮಾನ್ಯರಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಆಡಳಿತದ ಭಾಗ ಆಗ್ತಾ ಇದ್ದೀವ. ಹಾಗಾದ್ರೆ ಆಡಳಿತ ಭಾಗ ಆಗಬೇಕು ಅಂದರೆ ಹೇಗಾಗೋದು? ನಮ್ಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಪಂಚಾಯಿತಿಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅದ್ರ ಕೆಳಗಡೆ ಗ್ರಾಮ ಸಭೆಗಳನ್ನು ರಚನೆ ಮಾಡಲಾಗಿದೆ. ಗ್ರಾಮ ಸಭೆಗಳಂದ್ರೆ ಏನು ಸರ್? ಗ್ರಾಮ ಸಭೆಗಳಂದ್ರೆ ಏನು? ಮಾತಾಡಬೇಕು ನೀವು ಮಾತಾಡೋಣ ಸರ್. ಗ್ರಾಮ ಸಭೆ ಅಂದ್ರೆ ಏನು ಸರ್? ನಿಮ್ಮ ಪಂಚಾಯತಿಲಿ ಒಂದು ಸಭೆ ಮಾಡ್ತಾರೋ, ಅದು ಹೆಂಗೆ ನಡೀತದೋ? 10 ಜನ ಬರ್ತಾರೋ, 20 ಜನ ಬರ್ತಾರೋ, ಯಾರು ಬರೋದೇ ಇಲ್ವೋ, ಅವರೇ ಕೂತ್ಕೊಂಡು ಮಾಡ್ತಾರಂತೂ. ಬೋರ್ಡ್ ಹಾಕ್ತಾರೆ, ಮೈಕ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಹಂಗಾರೆ ಗ್ರಾಮ ಸಭೆ ಅಂದ್ರೆ ಏನು? ಒಂದು ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನ ಎಲ್ಲ ಸೇರಿ ಸರ್ಕಾರದ ಯೋಜನೆಗಳಿಗೆ ಪಟ್ಟಿ ಮಾಡೋದು, ಯಾರ್ಯಾರು ಬೆನಿಫಿಟ್ ಬೇಕು ಅಂತ ಒಂದು ಮಾಡೋದು ಗ್ರಾಮ ಸಭೆ. ಸರಿ, ವಾರ್ಡ್ ಸಭೆನಾರಾಗಲಿ ಗ್ರಾಮ ಸಭೆನಾರಾಗಲಿ ಏನದು? ಸಾಹೇಬ್ರು ಹೇಳ್ದಂಗೆ ಅದೊಂದು ಜನರನ್ನೆಲ್ಲ ಸೇರಿಸಿ ಏನು ನಿಮಗೆ ಬೇಕು ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥ ಒಂದು ಸಭೆ ಸರ್. ತಿಳುವಳಿಕೆ ಕೊಟ್ಟು ಬೆನಿಫಿಷರಿನ ಆಯ್ಕೆ ಮಾಡೋದು. ನಾನು ಹೇಳಿದ್ನಲ್ಲ ಶುರುವಿನಲ್ಲೇ, ಬೆನಿಫಿಷರಿ ಫಲಾನುಭವಿಗಳನ್ನು ಆಯ್ಕೆ ಮಾಡೋ ಸ್ಥಳ ಒಂದು ಸಭೆ ಅದು. ಯಂಗ್ಸ್ಟರ್ ಜೆನ್ಜಿ ಸಾಹೇಬ್ರು ಅವಲಿಂದ ಜೆನ್ಜಿ ಅಂತಿದ್ರು. ಜೆನ್ಜಿಗಳ ಅಭಿಪ್ರಾಯದಲ್ಲಿ ಏನು? ಕ್ರಿಯಾ ಯೋಜನೆ ಮಾಡೋದು ಅಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ. ಆಮೇಲೆ ನೋಡಿ, ನಮ್ಮನ್ನೆಲ್ಲ ಎಷ್ಟು ನಾವು ಸಂವಿಧಾನ ಎಷ್ಟು ದೊಡ್ಡ ಶಕ್ತಿಯನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿದೆ. ನಮ್ಮನ್ನೆಗೆ ನಾನು ಶುರುವಿನಲ್ಲಿ ಹೇಳಿದೆ, ನಮ್ಮನ್ನು ಫಲಾನುಭವಿಗಳನ್ನಾಗಿ ಮಾಡಲಾಗಿದೆ. ನಮ್ಮ ತಲೆಯಲ್ಲಿ ತುಂಬಿಟ್ಟವ್ರೆ ಸರ್ಕಾರ ಅಂದರೆ ನಮಗೆ ಫಲಗಳನ್ನು ಕೊಡೋದು, ಬೆನಿಫಿಟ್ಸ್ ಕೊಡೋದು ಅಂತ. ಆ ಬೆನಿಫಿಟ್ಸ್ ಏನು ಕೊಡಬೇಕು ಅಂತ ತೀರ್ಮಾನ ಮಾಡೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅಂದರೆ ಏನಂಗಾರೆ? ಅದು ಅರ್ಥ ಆಗಿದ್ರೆ ಬೆನಿಫಿಟ್ಸ್ ಕೊಡೋದು ಅಂತ ಹೇಳ್ತಿರ್ಲಿಲ್ಲ ನಾವು. ನಮ್ಮನ್ನಂಗೆ ರೂಢಿ ಮಾಡಿಸ್ಬಿಟ್ರು ಸ್ವತಂತ್ರ ಬಂದಾಗ್ಲಿಂದ. ಬರೀ ಓಟ್ ಹಾಕೋದು ಅಷ್ಟೇ ನನ್ನ ಕೆಲಸ. ಡೆಮಾಕ್ರಸಿ ಇದ್ದರೆ ಜನರಿಂದ ಓಟ್ ಹಾಕಿಸ್ಕೊಳ್ಳೋದು ಅಂತ. ಅದಲ್ಲ. ಗ್ರಾಮ ಸಭಾ ಈ ದೇಶದ ಹಳ್ಳಿಯ ವಿಧಾನಸಭೆ. ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಒಂದು ಹೇಗೆ ನಿಮ್ಮ ರಾಜ್ಯದ ವಿಧಾನಸಭೆ ಇದೆ, ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಇದೆ, ನೀವೊಂದು ಜಿಲ್ಲಾ ಪಂಚಾಯಿತಿ ಇದೆ, ಲೋಕಸಭೆ ಇದೆ, ಹಾಗೆ ನಿಮ್ಮೂರಿನ ಅದು ವಿಧಾನಸಭೆ. ನಿಮ್ಮೂರಿನ ಒಂದು ಜನರ ಆಡಳಿತದ ಒಂದು ಸಂಸ್ಥೆ, ಅದು ಆಡಳಿತ ಸಂಸ್ಥೆ. 18 ತುಂಬಿದ ಎಲ್ಲ ಅದೇ ಆ ಊರಿನ ಮತದಾರರು ಅಲ್ಲಿಗೆ ಆಜೀವ ಸದಸ್ಯರು, ಲೈಫ್ ಮೆಂಬರ್ಸ್. ಯು ಆರ್ ಆಲ್ MLAs ದೇರ್. ಕೊನೆ ಉಸಿರು ತನಕ 18 ತುಂಬಿದ ತಕ್ಷಣ ನೀವು ಆ ಗ್ರಾಮ ಸಭೆಯ ಪರ್ಮನೆಂಟ್ ಸದಸ್ಯರು. ಕರ್ನಾಟಕ
ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಸೆಕ್ಷನ್ ಇ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ವಾಟ್ ಈಸ್ ದಿ ಪವರ್ ಆಫ್ ದಟ್. ಏನದ್ರದ್ದು ಪವರ್ ಏನಂದರೆ, ಗ್ರಾಮ ಸಭೆ ಗ್ರಾಮ ಸ್ವರಾಜ್ಯ ಘಟಕಗಳ ಮೂಲಭೂತ ಘಟಕಗಳಾಗಿರ್ತಕ್ಕಂಥದ್ದು. ಡಿಸೆಂಟ್ರಲೈಸ್ ಗ್ರಾಮ ಸ್ವರಾಜ್ಯ ಅಂತ ಹೇಳ್ತೀವಲ್ಲ, ಡಿಸೆಂಟ್ರಲೈಸ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ವ್ಯವಸ್ಥೆ ಏನು ಹಳ್ಳಿಗಳಿಗೆ ಆಡಳಿತ ವ್ಯವಸ್ಥೆ ಇದೆ, ಅದರ ಮೂಲಭೂತ ಘಟಕ, ಫಂಡಮೆಂಟಲ್ ಯೂನಿಟ್ ಅದು. ಮೊದಲನೇ ಆಡಳಿತ ವ್ಯವಸ್ಥೆ ಅದು ಗ್ರಾಮ ಸಭೆ, ಜನರ ಸಭೆ. ಅದಕ್ಕೇನಿದೆ ಜವಾಬ್ದಾರಿ? ಆ ಗ್ರಾಮ ಸಭೆಯು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ, ಜಿಲ್ಲಾ ಸರ್ಕಾರಗಳ ಎಲ್ಲ ಯೋಜನೆಗಳನ್ನು ರೂಪಿಸುವುದು, ಯೋಜಿಸುವುದು, ಅನುಷ್ಠಾನ ಮಾಡುವುದು, ಮೇಲುಸ್ತುವಾರಿ ಮಾಡುವುದು, ಮೌಲ್ಯಮಾಪನ ಮಾಡುವುದು ಆ ಗ್ರಾಮ ಸಭೆಯ ಜವಾಬ್ದಾರಿ ಮತ್ತು ಅಧಿಕಾರವಾಗಿರತಕ್ಕದ್ದು. ಶೆಲ್, ಇಟ್ ಈಸ್ ನಾಟ್ ಮೇ ಅಂದರೆ ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಶೆಲ್ ಅಂದರೆ ನೀವು ಅಲ್ಲಿ ಏನು ತೀರ್ಮಾನ, ಅದಕ್ಕೆ ಮೇಲಿನ ಎಲ್ಲ ಹಂತದ ಸರ್ಕಾರಗಳು ಬದ್ಧವಾಗಿರತಕ್ಕದ್ದು. ನೀವು ಅಲ್ಲಿ ಮಾಡಿದ ತೀರ್ಮಾನವನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದಿ ಪವರ್ ಆಫ್ ದಟ್ ಗ್ರಾಮ ಸಭಾ. ಅದಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಅದನ್ನು ದುರ್ಬಲ ಮಾಡಲಿಲ್ಲಾಗಿದೆ. ಇವತ್ತು ಏನೆಲ್ಲ ಬದಲಾವಣೆಗಳನ್ನು ನಾವು ಕೇಳ್ತೀವಿ, ಬಯಸ್ತೀವಿ, ಅದನ್ನು ಇವತ್ತು ಒಂದು ಚಳುವಳಿಯ ರೂಪದಲ್ಲಿ, ನೀವು ಚಳುವಳಿ ಮಾಡ್ಬೇಕಂತಿದ್ರಲ್ಲ, ಜೆನ್ಸಿ ಚಳುವಳಿ ಮಾಡ್ಬೇಕಂತ ಏನು ಮಾತಾಡ್ತಿದ್ರಲ್ಲ, ಇವತ್ತಿನ ಎಲ್ಲ ಯುವಕರು, ಹಳ್ಳಿಯ ಯುವಕರು ತಮ್ಮ ತಮ್ಮ ಗ್ರಾಮ ಸಭೆಗಳಲ್ಲಿ ಭಾಗಿದಾರರಾಗಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಹೇಳ್ಬೋದು ಸರ್ ಅವ್ರು ಯಾವತ್ತೋ ಮಾಡ್ತಾರೆ, ಏನೋ ಮಾಡ್ತಾರೆ, ನಮಗೆ ಬೇಕಾದ ವಿಷಯ ತರೋದೇ ಇಲ್ಲ ಅಂತ. ಗ್ರಾಮ ಸಭಾದ ಕಾನೂನು ಎಷ್ಟು ನಿಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತಂದರೆ, 100 ಜನ ಸೈನ್ ಹಾಕಿ ಕೊಟ್ಬಿಟ್ರೆ ಇಂಥ ವಿಷಯನ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷ ಅದಕ್ಕೆ ಒಂದು ವಿಶೇಷ ಗ್ರಾಮ ಸಭೆನ ಕರಿಬೇಕು, ಇಂಥ ವಿಷಯನೇ ಚರ್ಚೆ ಮಾಡಬೇಕು, ಇದು ನಮ್ಮ ಹಳ್ಳಿದ ಈ ಥರದ್ದೊಂದು ಸಮಸ್ಯೆ ಇದೆ ಅಂತ ಹೇಳಿ. ಅಷ್ಟು ದೊಡ್ಡ ಅಧಿಕಾರ ಇದೆ. ಸ್ವಾಮಿ ಆಯಿತು, ನೀವೇನೋ ಹೇಳ್ತೀರಿ, ಎಲ್ಲ ಊರವ್ರನ್ನೆಲ್ಲ ಒಂದು ಕಡೆ ಕುಂಡಿಸ್ಬಿಟ್ರೆ ಇನ್ನೂ ಸಾಮಾಜಿಕ ವ್ಯವಸ್ಥೆ ಹಂಗಿಲ್ಲ ಸ್ವಾಮಿ, ಊರುಗೌಡನ ಮುಂದೆ ನಾವು ಮಾತಾಡೋಕ್ಕಾಗೋದೇ ಇಲ್ಲ. ನಿಮ್ಮ ಭಾಗದಲ್ಲಿ ನೀವು ತಿಳುವಳಿಕೆ ಇದೆ, ಉತ್ತರ ಕರ್ನಾಟಕ ಟೂರ್ ಮಾಡ್ತೀನಿ ನಾನು, ಅಲ್ಲಿ ಬರೀ ದಲಿತ ಸಮುದಾಯಗಳಿಗೆ ಅಂತಲ್ಲ, ಎಲ್ಲ ಸಮುದಾಯಗಳು ಹಿರಿಯರು ಬಿಟ್ಟು ಮಾತಾಡೋಕ್ಕಾಗಲ್ಲ. ಅಲ್ಲಿ ಊರಾಗ ಒಂದಷ್ಟು ಜನ ಹಿರಿಯರು ಅಂತ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳಬೇಕು. ಈವನ್ ಪಂಚಾಯತಿನೂ ಅವ್ರು ಹೇಳ್ದಂಗೆ ತೀರ್ಮಾನ ಮಾಡುವಂಥ ವ್ಯವಸ್ಥೆ ಇನ್ನೂ ಈ ರಾಜ್ಯದಲ್ಲಿ ನಾನು ನೋಡಿದ್ದೀನಿ. ಆ ಥರದ್ದೊಂದು ವ್ಯವಸ್ಥೆ ಇದೆ ಕೆಲವು ಭಾಗಗಳಲ್ಲಿ. ಹಾಗಾದರೆ ಮಾತಾಡೋದಿಲ್ಲ, ನಾನು ಮಾತಾಡೋಕ್ಕೆ ಬಿಡಲ್ಲ ಸರ್, ಹೋಗಿ ಕೂತ್ಕೊಂಡು ಸುಮ್ಮನೆ ಎದ್ದು ಬಂದರೆ ಏನಾಗ್ತದೆ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತು ನಾನು ಯಾವಾಗಲೂ ಅದನ್ನು ಕೋಟ್ ಮಾಡ್ತಿರ್ತೀನಿ, ಸೊಲ್ಯೂಷನ್ ಫಾರ್ ಆಲ್ ಈವಿಲ್ಸ್ ಆಫ್ ಡೆಮಾಕ್ರಸಿ ಇಸ್ ಮೋರ್ ಡೆಮಾಕ್ರಸಿ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳೇನಿದಾವಲ್ಲ, ಈಗ ನಾವು ಎಲ್ಲರೂ ಒಂದು ಕಡೆ ಕುಂಡಿಸ್ತೀರೋ ಸ್ವಾಮಿ, ಎಲ್ಲರೂ ಮಾತಾಡೋ ಸ್ವಾತಂತ್ರ್ಯ ಈ ದೇಶದಲ್ಲಿ ಇನ್ನೂ ಬಂದಿಲ್ಲ. ಎಲ್ಲ ಸಮುದಾಯಗಳು ಧೈರ್ಯವಾಗಿ ಮಾತಾಡೋಕ್ಕಾಗಲ್ಲ, ತುಂಬಿದ ಊರವರೆಲ್ಲ ಕೂತಂಥ ಸಮುದಾಯದಲ್ಲಿ ಸಂದರ್ಭದೊಳಗಡೆ. ಅದಕ್ಕೆ ಆಡುವ ಸರ್ಕಾರಗಳು ಅಥವಾ ವಿಧಾನಮಂಡಲ ಎಷ್ಟು ಚೆನ್ನಾಗಿ ಕಾನೂನು ಮಾಡಿದೆ ಅಂದರೆ, ಹತ್ರಕ್ಕೆ ಹೋಗು, ಪರಿಷ್ಠ ಜಾತಿ ಪಂಗಡದವ್ರದ್ದೇ ಒಂದು ಸಭೆ, ಸಪ್ರೇಟ್ ಸಭೆ ಮಾಡು. ಮಹಿಳೆಯರು ಮಾತಾಡೋ ಸ್ಥಿತಿ ಇಲ್ಲ, ಮಹಿಳೆಯರನ್ನು ಕೂತು ಮಹಿಳೆಯರನ್ನೊಂದು ಸಭೆ ಮಾಡು. ಮಕ್ಕಳಿದ್ದಾರೆ, ಮಕ್ಕಳು ಮಾತಾಡೋಕ್ಕೆ ಬಿಡಲ್ಲ ಹಿರಿಯರು, ಮಕ್ಕಳದೊಂದು ಸಭೆ ಮಾಡು. ಯುವಕರಿದ್ದಾರೆ, ಯುವಕರದೊಂದು ಸಭೆ ಮಾಡು. ವಿಕಲಚೇತನರಿದ್ದಾರೆ, ಅವ್ರಿಗೊಂದು ಸಭೆ ಮಾಡು. ಅವ್ರು ಎಲ್ಲರೂ ಬರುವಂಥ ಅವಕಾಶ ಇರುವಂಥ ಜಾಗದಲ್ಲಿ. ಅಂದರೆ ದೇಶದ ಅಥವಾ ಹಳ್ಳಿಯ ಯಾವುದೇ ಪ್ರಜೆ ಅಭಿಪ್ರಾಯ ದಾಖಲಾಗ್ದಲೇ ಹೋಗಬಾರ್ದು, ಅಭಿಪ್ರಾಯ ಪರಿಗಣಿಸ್ದಲೇ ಹೋಗಬಾರ್ದು ಅಂತ ನಮ್ಮ ಕಾಯ್ದೆಯಲ್ಲಿ ಈ ರೀತಿಯ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಲಾಗಿದೆ. ಆದರೆ ನಡೀತಾ ಇದೆಯಾ? ನಡೀತಾ ಇಲ್ಲ. ಯಾಕೆ ಅಂದರೆ ನಾವು ಎಲ್ಲ ಪರಿಹಾರವನ್ನು ವಿಧಾನಸೌಧದ ಮೂಲಕ ಬಯಸ್ತಾ ಇದ್ದೇವೆ. ಅಲ್ಲಿ ಯಾರೋ ನಮ್ಮನೊಬ್ಬನು ಮಂತ್ರಿ ಆದರೆ, ಅಲ್ಲಿ ಯಾರೋ ನನಗೆ ಬೇಕಾದ ಸರ್ಕಾರ ಬಂದರೆ, ಅಲ್ಲಿ ಯಾರೋ ನಾವು ಹೋಗಿ ವಿಧಾನಸೌಧ ಫ್ರೀಡಮ್ ಪಾರ್ಕಲ್ಲಿ ಗಲಾಟೆ ಮಾಡಿದ್ರೆ ಬದಲಾವಣೆ ಆಗುತ್ತೆ ಅನ್ನುವಂಥ ಪರಿಸ್ಥಿತಿಗೆ ಅಥವಾ ಮನಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಊರಿನ ಪಂಚಾಯಿತಿಯನ್ನು ನಾವು ಸರ್ಕಾರ ಅಂತ ನಮಗೆ ತಿಳುವಳಿಕೆ ಕೊಡಲೇ ಇಲ್ಲ. ಒಂದು ಗ್ರಾಮ ಸರ್ಕಾರ ಅದು. ನನ್ನ ಗ್ರಾಮ ಸಭೆ ನನಗೆ ನಾನು ಭಾಗವಹಿಸಬೇಕಾದ ಒಂದು ವಿಧಾನಸಭೆಯನ್ನು ತಿಳುವಳಿಕೆ ಕೊಡಲಿಲ್ಲ. ನನ್ನ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸರ್ಕಾರನ ತಿಳುವಳಿಕೆ ಕೊಡಲಿಲ್ಲ. ತಾಲೂಕ್ ಪಂಚಾಯಿತಿ ಒಂದು ತಾಲೂಕ್ ಸರ್ಕಾರ ಅಂತ ತಿಳುವಳಿಕೆ ಕೊಡಲಿಲ್ಲ. ರಾಜ್ಯ ಸರ್ಕಾರವೇ ಸರ್ಕಾರ, ಕೇಂದ್ರ ಸರ್ಕಾರವೇ ಸರ್ಕಾರ, MLA ಮಾತ್ರ ಜನಪ್ರತಿನಿಧಿ ಅಂತ. ಇವತ್ತು MLA ನನ್ನ ಪ್ರಕಾರ ಹಿಂದೆ ಕೆಲವು ರಾಜವಂಶಸ್ಥಗಳಿವೆ, ಇಡೀ ಕರ್ನಾಟಕನ ಒಂದು 5-6 ರಾಜವಂಶಸ್ಥ ಆಳ್ತಿದ್ರೆ, ಇವತ್ತು 224 ಕ್ಷೇತ್ರನ 224 ರಾಜವಂಶಸ್ಥರು ಆಡ್ತಾರೆ. ಬಹುತೇಕ ಎಲ್ಲ ಪಕ್ಷಗಳಲ್ಲಿ 2 ಕುಟುಂಬಗಳು, ಒಂದೊಂದು ಕುಟುಂಬದ ಹಿಡಿದಲ್ಲಿ ಒಂದೊಂದು ಕ್ಷೇತ್ರ ಇದೆ. ಅವನಾದ್ಮೇಲೆ ಅವನ ಮಗ, ಇನ್ನೇನು ಈಗ ಆಗ್ತಿರೋದು ಪಕ್ಷ ಅದೇ ಇರ್ತದೆ. ಮಕ್ಕಳು ಇನ್ಯಾರು ಇನ್ನೊಬ್ರು ಹೊಸೊಬ್ರು ಏನು ಆಗೋಕ್ಕಾಗದೇ ಇಲ್ಲ. ಒಂದು ರೀತಿಯ ರಾಜರ ಆಡಳಿತವೇ ಇದೆ.
ಇದನ್ನು ಬ್ರೇಕ್ ಮಾಡಬೇಕಂದ್ರೆ ನಾವು ಭಾಗಿದಾರಿಕೆಯ ಜನ ಏನಿದೆ, ಪಾರ್ಟಿಸಿಪೇಟ್ರಿ ಡೆಮಾಕ್ರಸಿ ಅಂತ ನಾವೇನು ಕಳಿತೀವಿ, ಗ್ರಾಮ ಸಭೆಗಳಿದ್ದಾವೆ, ವಾರ್ಡ್ ಸಭೆಗಳಿದ್ದಾವೆ, ನಿಮ್ದು ಜನವಸ ಸಭೆ ಇದೆ. ಈ ಪರಿಷ್ಠ ಜಾತಿ ಇವನ್ನೆಲ್ಲ ಮಾಡ್ದಲ್ದಲೆ ಇನ್ನೂ ಚಿಕ್ಕ ಚಿಕ್ಕ ವಾರ್ಡ್ಗೆ ಒಂದು ಸಭೆ ಮಾಡು ಅಂತಾರೆ. ಕಡಿಮೆ ಜನ, ಗ್ರಾಮಕ್ಕೆ ದೊಡ್ಡ ಜನ ಆಗ್ತಾರೆ ಅಂತ. ಅದು ಗ್ರಾಮ ಸಭೆಗಿನ್ನ ಮುಂಚೆ ಅದಕ್ಕಿಂತ ಕೆಳಗೆ ಜನವಸತಿ ಸಭೆ ಮಾಡು ಅಂತ ಹೇಳುತ್ತೆ. ಒಂದು 100 ಜನ ಹೊರಗಡೆ ಇದ್ದೀರಿ, ಊರಿಂದ ಹೊರಗಡೆ ಎಲ್ಲ ಒಂದು ಕಡೆ ಇದೆ, ಒಂದು ತಾಂಡ ಇದೆ, ಇನ್ನೊಂದೇನೋ ಕಾಲೋನಿ ಇದೆ, ಅಲ್ಲಿಗೆ ಹೋಗೊಂದು ಸಭೆ ಮಾಡು ಅಂತ ಹೇಳ್ತಾರೆ. ಇದಕ್ಕಿಂತ ಮುಖ್ಯ ನಮ್ಮ ಕಾಯ್ದೆ ಏನು ಅಂದರೆ, ನೀವು ಒಂದು ಇಷ್ಟರ ಹಿಂಗೆ ಕೂತಿದ್ದೀರಿ, ಈಗ ನಿಮ್ಮ ಊರಿನವ್ರೆ ಹಿಂಗೆ ಕೂತಿದ್ದೀರಿ ಅಂತ ತಿಳ್ಕೊಳ್ಳಿ. ಚರ್ಚೆ ಈಗ ಸಾಹೇಬರು ಮಾತಾಡಿದ್ರು ನಾವು ಒಂದು ಹೊಸ ಪಕ್ಷ ಕಟ್ಟೋಣ ಚರ್ಚೆ ಬಂದ್ಬಿಡ್ತಾವ ಅಂತ. ಹಿಂಗೆ ಊರಿನ ವಿಷಯ ಏನೋ ಚರ್ಚೆ ಮಾಡ್ತಾ ಒಂದು ಬಿಳಿ ಹಾಳೆಯಲ್ಲಿ ಬರೆದು ನೀವೆಲ್ಲ ಸೈನ್ ಹಾಕ್ಕೊಟ್ರೆ, ಗ್ರಾಮ ಸಭೆಯಲ್ಲೇ ಚರ್ಚೆ ಮಾಡಿದಷ್ಟು ಗಂಭೀರವಾಗಿ ಆ ವಿಷಯವನ್ನು ಚರ್ಚೆ ಮಾಡಿ ನಿರ್ಣಯ ಮಾಡಬೇಕು ಅಂತಿದೆ. ಇಷ್ಟು ದೊಡ್ಡ ಅಧಿಕಾರ ನಮಗಿದ್ರೂ ನಮ್ಮನ್ನು ಬಳಸ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ನಮ್ಗದನ್ನು ಎಜುಕೇಟ್ ಮಾಡಲಿಲ್ಲ. ಬಾಬಾ ಸಾಹೇಬ್ರು ಹೇಳಿದ್ರು 3 ಮಂತ್ರ, ಭಾಳ ಅದ್ಭುತವಾದ ಮಂತ್ರ ಅವು. ಎಜುಕೇಟ್ ಅಂದ್ರೆ ಅವ್ರು ಫಸ್ಟು ತಿಳುವಳಿಕೆ, ಅರಿವು ಮೂಡಿಸ್ಕೊ ಅಂತ. ಈ ಅರಿವು ಮೂಡಿಸ್ಕೊಂಡು ನಿಮ್ಮ ಊರಿನ ಗ್ರಾಮ ಸಭೆಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ, ಪರಿಷ್ಠ ಜಾತಿ ಪಂಗಡದ ಗ್ರಾಮ ಸಭೆಗಳಾಗಾಗೆ, ಮಹಿಳಾ ಗ್ರಾಮ ಸಭೆಗಳಾಗಾಗೆ ಎಲ್ಲ ಚರ್ಚೆಗಳನ್ನು, ಏನೇ ಇಶ್ಯೂ ಅದು ರಾಜ್ಯ ಮಟ್ಟದಲ್ಲಾಗೋ ಬದಲಾವಣೆ ಆಗಿದೆ. ಎಲ್ಲ ರಾಜ್ಯದ ಎಲ್ಲ ಗ್ರಾಮ ಸಭೆಗಳಲ್ಲಿ ಒಂದು ನಿರ್ಣಯನ ವಿರುದ್ಧವಾಗಿ ಮಾಡಿದ್ರೆ ಯಾವುದೋ ಒಂದು ತೀರ್ಮಾನ ಸರ್ಕಾರ ಮಾಡಿರುತ್ತೆ ಅಂತ ತಿಳ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಅದ್ರ ವಿರುದ್ಧ ನಾವು ನಿರ್ಣಯ ಮಾಡಿದ್ರೆ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು. ಇದಕ್ಕೆ ನೀವು ಯಾವುದೇ ಭಾಳ ದೊಡ್ಡ ಸಮಯವನ್ನಾಗಲಿ, ದೊಡ್ಡ ಸಂಘಟನೆಯನ್ನು ಮಾಡಿಕೊಂಡು ಜನ ಕರ್ಕೊಂಡು ಬೆಂಗಳೂರಿಗೆ ಹೋಗೋದು ಏನೂ ಮಾಡೋದ್ಬೇಕಲ್ಲ. ಒಂದು ಅಧಿಕೃತ ನಿರ್ಣಯ ಅದು, ನಿಮ್ಮೂರಿನ ಸರ್ಕಾರದಲ್ಲಿ ಜನರ ಸರ್ಕಾರ ಅದು. ಗ್ರಾಮ ಸಭಾ ಜನರ ಸರ್ಕಾರ, ಜನಪ್ರತಿನಿಧಿಗಳ ಸರ್ಕಾರ ಅಲ್ಲ, ನೇರವಾಗಿ ಜನರು ಭಾಗವಹಿಸುವ ಸರ್ಕಾರ ಗ್ರಾಮ ಸಭೆ, ಜನಪ್ರತಿನಿಧಿಗಳಲ್ಲ. ಈಗೇನಾಗಿದೆ, ಜನಪ್ರತಿನಿಧಿಗಳ ಸರ್ಕಾರ ಬಂದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಗ್ರಾಮ ಪಂಚಾಯತಿ ಮೆಂಬರ್, ನಾನೇನು ತಿಳ್ಕೊತೀನಿ, ಗೆದ್ದ ತಕ್ಷಣ ನನ್ನ ನಿರ್ಣಯ ಇನ್ನ ಅಂತ. ಜನಪ್ರತಿನಿಧಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾವುದೇ ಅಧಿಕಾರ ಇಲ್ಲ. ಬಟ್ ನಾವು ತಿಳ್ಕೊಂಡಿದ್ದೀವಿ ಅಧಿಕಾರ ಇದೆ ಅಂತ. ಜನನೂ ನಮ್ಗೆ ಹಂಗೆ ಗೌರವಿಸ್ತಾರೆ. ನಾನು ಚುನಾವಣೆಗೆ